ಗೇಮ್ ಆಡಿ ಗೆಲ್ಲೋವರೆಗೂ ಇವಳು ಬರಲ್ಲ, ನೀನ್ ಕರಿಬಾರ್ದು. ನೀನ್ ನನ್ನ ರೂಮಿಗೆ ಹೋಗು. ರಾಜಿ, ಆ ವಾಟರ್ ಕೊಟ್ಟೋಗು. ನೀನ್ ಹೋಗು ಹೋಗು. ಮದ್ವೆಗ್ ಮುಂಚೆ ಯಾರನ್ ಕೇಳ್ತಿದ್ದೋ ಅವ್ರನ್ನೇ ಕೇಳು, ಕೊಡ್ತಾರೆ. ಓಕೆ? ಅಯ್ಯೋ, ನಾನು ನಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿಲ್ಲ. ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಬೇಕು. ಯಾಕಲ್ಲೇ ನಿಂತ್ಕೊಂಡ್ಬಿಡ್ರಿ? ಡೋರ್ ಹಾಕಿ ಬರ್ತೀನಿ. ಸರಿ. ನೈಟ್ ಹೊತ್ತು ವಾರ್ಮ್ ಅಪ್ ಮಾಡ್ತಾ ಇದ್ದೀರಲ್ಲ? ಮಾರ್ನಿಂಗ್ ಮಾಡೋದು ಮರ್ತ ಹೋದೆ ರಾಜಿ. ಓಹೋ. ಪಾಪ ಶೌರ್ಯ ಸರ್ ಏನ್ ಮಾಡ್ತಿದಾರೋ ಏನು. ಅದೇನು, ನೀವ್ ಅಲ್ಲಿರ್ಬೇಕಲ್ವಾ? ಇಲ್ಲಿಗೆ ಯಾವಾಗ ಬಂದ್ರಿ? ಈಗಷ್ಟೇ. ನನ್ಗೆ ಯಾಕಪ್ಪ ಇಂಥ ಅವಸ್ಥೆ? ನಾನು ನೋಡ್ತಿದ್ದಾಗ ಮಾತ್ರ ನಡೀತಿಲ್ಲ, ನಾನು ಆ ಕಡೆ ತಿರುಗ್ದಾಗ ನಡೀತಾ ಇದ್ದಾರೆ. ಏನಾಗಿರ್ಬೋದು? ಏನೋ ಮುಚ್ಚಿಡ್ತಾ ಇದ್ದಾರೆ. ನಿನಗೆ ಮಾಡ್ತೀನಿರು. ಸರಿ ಬನ್ನಿ, ಮಲ್ಕೊಳ್ಳಿ. ಕೂತ್ಕೋತೀನಿ. ಕೂತ್ಕೊಳ್ಳಿ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ ಅಯ್ಯೋ, ಸಾಕು ರಾಜಿ. ಅಯ್ಯೋ ರಾಜಿ, ಸಾಕು ಸಾಕಮ್ಮ, ಸಾಕು. ಇವಾಗ ರಿಲೀಫ್ ಸಿಗ್ತಾ ನಿಮ್ಗೆ? ನೀನ್ ನಿಲ್ಸಿದ್ರೆ ಇನ್ನೂ ರಿಲೀಫ್ ಆಗುತ್ತೆ. ಮತ್ತೆ ನಾನಂದ್ರೆ ಏನ್ ಅನ್ಕೊಂಡಿದ್ದೀರಾ? ತುಂಬಾ ಥ್ಯಾಂಕ್ಸ್ ರಾಜಿ. ಯಾಕೆ? ಮಸಾಜ್ ಮಾಡಿದ್ದಕ್ಕ? ಅಲ್ಲ, ಮಾಡಿದ್ನ ನಿಲ್ಸಿದಕ್ಕೆ. ಅಯ್ಯೋ ಪರವಾಗಿಲ್ಲ ಆಂಟಿ. ಮತ್ತೆ ಮಾಡ್ಲಾ ಈಗ? ಬೇಡಮ್ಮ ಬೇಡ, ನಿನಗೆ ಕೈ ಮುಗಿತೀನಿ. ಸರಿ ಬಿಡಿ, ಹೋಗ್ಲಿ. ಇವತ್ತಿಗೆ ಸಾಕು, ಮತ್ತೆ ನಾಳೆ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಮತ್ತೇನಾ? ನಾಳೆ ಕೂಡ. ನೀವ್ ಮಲ್ಕೊಳ್ಳಿ ಆಂಟಿ. ಅಯ್ಯೋ ಸಾಯಿ, ನೀನ್ ಹೆಂಡತಿ ಕೈ ಎಷ್ಟು ಸ್ಟ್ರಾಂಗು. ಅದಕ್ಕೆ ಬೇಡ ಅಂದಿದ್ದು. ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾಳಲ್ಲ ಅವಳು. ಎಷ್ಟೋ ಕೊಬ್ಬು ಅವಳಿಗೆ. ತಲೆ ಕುಟ್ಟು ಹೋಗಿದ್ದಾಳೆ, ಅದಕ್ಕೆ ಸಂತೋಷ ಪಡಿ. ಸದ್ಯ ಪ್ರಾಣ ತೆಗಿಲಿಲ್ವಲ್ಲ. ಅದ್ಯಾಕೆ? ಯಾಕೆ ಸಾಯಿಸ್ತಾಳತ್ಗೆ? ಇನ್ನೇನೆ, ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಈ ತರ ವೇಷಗಳಾಕಿದ್ರೆ ಯಾರಾದ್ರೂ ಹೊಡೆಯಲ್ವಾ? ಡೈವರ್ಸಾ? ಲೇ, ಈ ವಿಷಯನ ಹೊಡೆಯೋದಕ್ಕೂ ಮುಂಚೆನೆ ಹೇಳ್ಬೋದಾಗಿತ್ತಲ್ಲೋ. ನಿಮ್ಮಿಬ್ರು ಮಧ್ಯೆ ಆ ತರ ಸೀನ್ ಏನೂ ಇಲ್ಲ ಅಂತ. ನೀನ್ ಹೇಳೋದಕ್ಕೆ ಅವಕಾಶ ಕೊಟ್ಟೆನು. ಹೊಡೆದ್ರೆ ಹೊಡಿಲಿ ಬಿಡ, ನನ್ಗೊಂದು ಒಳ್ಳೆ ಐಡಿಯಾ ಬಂದಿದೆ. ಏನ್ ಕುಮಾರ್ ಅದು? ಆಂಟಿ, ಸೀನುನ ನನ್ ಜೊತೆನೆ ದುಬೈ ಕರ್ಕೊಂಡು ಹೋಗ್ಬಿಡ್ತೀನಿ.
ದುಬೈಗ? ದುಬೈಗ ಆ, ನಮ್ ಸೀನು ದುಬೈಗ್ ಬಂದ್ರೆ ಇವನು ಕೂಡ ಇಷ್ಟು ಬಂಗಾರ ತರ್ತಾನ? ಇದಕ್ಕಿಂತಾನೆ ಜಾಸ್ತಿ ತರ್ತಾನೆ ಆಂಟಿ. ಯಾಕಂದ್ರೆ ಇವನ್ಗೆ ನನಗಿಂತ ಜಾಸ್ತಿ ಟ್ಯಾಲೆಂಟ್ ಇದೆ. ಹಾಗಾದ್ರೆ ನಾನು ಇವನನ್ನ ಕಳಿಸ್ತೀನಿ. ಲೇ, ಈಗಿರೋ ಪರಿಸ್ಥಿತಿಲಿ ದುಬೈಗೆ ಯಾಕೆ ಹೋಗ್ತಾನೆ ಇವನು? ಈಗಿರೋ ಪರಿಸ್ಥಿತಿಲಿ ಇವನ್ ದುಬೈಗ್ ಹೋಗ್ಬೇಕು. ನಿಮ್ಗೇನು ಗೊತ್ತಾಗಲ್ಲ, ಸುಮ್ನೆ ಇದ್ದು ಬಿಡಿ. ಲೋ ಸೀನು, ತಾಯಿ ಆಗಿ ನೀನ್ ಒಳ್ಳೇದಕ್ ಹೇಳ್ತಾ ಇದ್ದೀನಿ. ನಿನ್ ಮಗ ನಿನ್ ಜೊತೆ ದುಬೈಗ್ ಬರ್ತಾ ಇದ್ದಾನೆ ಅಷ್ಟೇ. ಯಾರಾದ್ರೂ ಮನೆ ಅಳಿಯೋನ್ಗೂ ಮರ್ಯಾದೆ ಕೊಡ್ತಾರ ಹೇಗೆ? ಮನೆ ಅಳಿಯ ಆಗೋದು ಅಂದ್ರೆ ಅದೇನ್ ದೊಡ್ಡ ಸ್ಥಾನ ಅಲ್ಲ. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅತ್ತೆ ಮನೇಲಿ ಬಾಯಿ ಮುಚ್ಕೊಂಡು ಅವ್ರು ಹೇಳಿದ್ ಮಾಡ್ಕೊಂಡು ಅವ್ರು ಕೊಟ್ಟಿ ತಿನ್ಕೊಂಡು ಸುಮ್ನೆ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಸಾಕಿರೋ ನಾಯಿ ತರ ಬಿದ್ದಿರ್ಬೇಕು. ದುಬೈಗೆ ಹೋಗ್ತೀನಿ. ಏನು ಸೀನು? ಏನೋ ಸೀನಾ, ದುಬೈಗೆ ಹೋಗೋದು ನಿಂಗೆ ಇಷ್ಟ ಏನೋ?